ಶ್ರೀ ಲಕ್ಷ್ಮೀ ಸಿದ್ಧಿ ಪ್ರಾಪ್ತಿ ವಿಧಿವಿಧಾನಗಳು ಶ್ರೀ ಗರುಡ ಪುರಾಣ. ಈ ಪೂಜೆಯನ್ನು ವೇದಿಕೆಗಳ ಮೇಲೆ ಮಾಡುತ್ತಾರೆ. ವೇದಿಕೆ ಎಂದರೆ ಯಾವುದಾದರೂ ಪುಣ್ಯ ಕಾರ್ಯಕ್ಕಾಗಿ ಪ್ರತ್ಯೇಕವಾಗಿ ನೆಲಕ್ಕೆ ಸ್ವಲ್ಪ ಎತ್ತರದಲ್ಲಿ ನಿರ್ಮಿಸಲ್ಪಟ್ಟಂತಹ ಸಮತಟ್ಟಾದ ಪವಿತ್ರಗೊಳಿಸಿದಂತಹ ಪ್ರದೇಶ. ಮೊದಲಿಗೆ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂದು ಪಡಿಸಿ ಶ್ರಾಂ ಶ್ರೀಂ ಶ್ರೂಂ ಶ್ರೈಂ ಶ್ರೌಂ ಶಃ ಎಂಬ ಬೀಜಾಕ್ಷರಗಳನ್ನು ಮಂತ್ರದೊಂದಿಗೆ ಸೇರಿಸುತ್ತಾ ಕ್ರಮವಾಗಿ ಹೃದಯ, ಶಿರ, ಶಿಖ, ಕವಚ, ನೇತ್ರ, ಹಸ್ತಗಳಲ್ಲಿ ಈ ಪ್ರಕಾರವಾಗಿ ಷಡಂಗನ್ಯಾಸವನ್ನು ಮಾಡಿಕೊಳ್ಳಬೇಕು. ಓಂ ಶ್ರಾಂ ಹೃದಯಾಯ ನಮಃ, ಓಂ ಶ್ರೀಂ ಶಿರಸೇ ಸ್ವಾಹ, ಓಂ ಶ್ರೂಂ ಶಿಖಾಯೈ ವಷಟ್, ಓಂ ಶ್ರೈಂ ಕವಚಾಯ ಹುಂ, ಓಂ ಶ್ರೌಂ ನೇತ್ರತ್ರಯಾಯ ವೌಷಟ್, ಓಂ ಶಃ ಅಸ್ತ್ರಾಯ ಫಟ್. ಸಾಧಕನು ಅಂಗನ್ಯಾಸದ ನಂತರ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ನಂತರ ಒಂದು ಮಂಡಲವನ್ನು ನಿರ್ಮಿಸಿ 4 ಬಣ್ಣಗಳಿಂದ ಗರ್ಭಸ್ಥಾನದಲ್ಲಿ ಪದ್ಮವನ್ನು ನಿರ್ಮಿಸಬೇಕು. ಅದಕ್ಕೆ 64 ದಳಗಳನ್ನು ಕಲ್ಪಿಸಬೇಕು. ಮಧ್ಯದಲ್ಲಿ ಲಕ್ಷ್ಮಿಯನ್ನು ಚಿತ್ರಿಸಿ ದೇವತೆಗಳನ್ನು ಸ್ಥಾಪಿಸಬೇಕು. ನಂತರ ಹವನವನ್ನು ಮಾಡಬೇಕು. ಓಂ ಘಂ ಠಂ ಢಂ ಹರ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಹಾಮಂತ್ರದೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಆ ನಂತರ ಸಾಧಕನು ಓಂ ಸೌಂ ಸರಸ್ವತಿಯೇ ನಮಃ, ಓಂ ಹ್ರೀಂ ಸೌಂ ಸರಸ್ವತಿಯೇ ನಮಃ, ಓಂ ಹ್ರೀಂ ವದ ವದ ವಾಗ್ವಾದಿನಿ ಸ್ವಾಹ, ಓಂ ಹ್ರೀಂ ಸರಸ್ವತಿಯೇ ನಮಃ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಸರಸ್ವತಿ ದೇವಿಗೆ ನಮಸ್ಕರಿಸಬೇಕು.